करके सेट डाल के उसमें। ನಮಸ್ಕಾರ ಮಾಡ್ರಿ ನಿಧಾನ ತಿಂದಿದ್ರು ಕೈ ಮುಂದೆ ಮಾಡಿ ಗೆಲುವಿನ ಹೆಜ್ಜೆಗೆ ಆಲ್ ದ ಬೆಸ್ಟ್ ಕಟ್ ಇಟ್ ಕ್ಲಿಯರ್ ಸರ್ ಗೆಲುವಿನ ಹೆಜ್ಜೆಗೆ ಆಲ್ ದ ಬೆಸ್ಟ್ ಕಟ್ ಇಟ್ ಆಕ್ಷನ್ ಶಾಂತಕ ಇವತ್ತು ನೀನು ಗಂಡನ ಹುಟ್ಟಿದಾಗ ಅವ್ರ ಆತ್ಮಕ್ಕೆ ಶಾಂತಿ ಸಿಗಲಿ ಅಂತ ದೇವರ ಶಾಂತಿ ಮುಂಚೆ ವಿಡಿಯೋ ಪ್ಲಾನ್ ಮಾಡಿ ಸರ್ ಜೂಮ್ ಆಗೋದು ತಗೋರಿಗೆ ಎಲ್ಲರೂ ಜೂಮ್ ಮಾಡಿ ತಗೋರಿ ದಿನನೇ ಡ್ರೆಸ್ ಹಾಕಿದ್ದೀರ ನೀವು ಹೇಳ್ದಾಗೆ ಮುರುಡೇಶ್ವರಿ ಅಂತ ಕೂತ್ಕೋ ಒಂದ್ಸಲ ಆಮೇಲೆ ಎಕ್ಸ್ಪ್ರೆಷನ್ ಕೊಡಿ ಇಟ್ಕೊಳ್ಳಿ ಮತ್ತೆ ಕರ್ಕೊಂತೀವಿ ಮಕ್ಕಳ ರಿಪೇರ್ ಮಾಡಿ ಬಟ್ಟೆ ಏ ನೀವು ಅಲ್ಲಿ ಎತ್ತಾಕಿರಲ್ಲ ಅಲ್ಲ ಡ್ಯಾಮೇಜ್ ಆಗತ್ತೆ ಅಷ್ಟಲ್ಲ ಮೇಡಮ್ ಡೌನಿಂದ ಅಪ್ ಕೊಡಿ ಕರೆಕ್ಟ್ ಆಗ್ತೀವಿ ರೆಡಿ ಮೇಡಮ್ ನೋಡಿ ಈ ಕಡೆ ಫೈನಲ್ ಬನ್ನಿ ಮೇಡಮ್ ಒಂದು ಬೇಕಾ ಬೇಕಾ ಯಾರು ಮಾತಾಡಬೇಡಿ ಮೊಬೈಲ್ಗಳನ್ನ ಯಾರು ಮಾತಾಡಬೇಡಿ ರೆಡಿ ಸೌಂಡ್ ಕ್ಯಾಮ್ರಾ ಆಕ್ಷನ್ ತಡ್ಕೊಳ್ಳುತ್ತೇನೆ ಶಿಕ್ಷಣ ಇಂಥ ವಿಚಾರದಲ್ಲಿ ಅದು ಸುಮ್ಮನೆ ಇರ್ತದ ಶಾಂತ ನಿಮ್ಗೇನು ಹೆಚ್ಚು ಕಮ್ಮಿ ಆಯ್ತು ನನ್ನ ಜೀವ ತಡ್ಕೊಳ್ಳುತ್ತೇನೆ ಶಾಂತ ಮುಂದೆ ಲೀಡ್ ಕೊಡಿ ಮೂವ್ ಮಾಡಿ ಮುಂದೆ ಸ್ವಲ್ಪ ಮೂವ್ ಮಾಡಿ ಕಟ್ 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 ಅಲ್ಲಿ ಬಂದ್ರೆ ಇವ್ರದ್ದು ಅಲ್ಲಿ ಸಿಗುತ್ತೆ ಅಲ್ಲೇ ನೋಡಿ ಮೇಡಮ್ ನೀವು ಅಲ್ಲಿ ನೋಡಿ ನಿಮ್ ಲೆಫ್ಟ್ ಬನ್ನಿ ಈಗ ಸ್ವಲ್ಪ ನೀವು ಹಿಂದಕ್ಕೆ ಬರಬೇಡಿ ಲೆಫ್ಟ್ ಮಾತ್ರ ಹೋಗ್ಬೇಕು ಮುಂದೆ ಹೋಗಿ ಒಂದು ಸ್ಟೆಪ್ ಲೆಫ್ಟ್ ಬನ್ನಿ ನಿಮ್ ಲೆಫ್ಟ್ ಮೇಡಮ್ ಲೆಫ್ಟ್ ಬಲ ಎಡ್ತಿಗ್ ಬಲ ಸರಿ ಈಗ ನೀನ್ ನಿಂತಿರ್ತಾವ ಹೆಣ್ಣು ಅವ್ರು ನಿಂತಿರ್ತಾವ ಗಂಡು ಹಾ ನಾಗುಗೆ ಅರುಣ ಸಹ ತಾಲಿ ರೆಡಿ ಸೌಂಡ್ ಎಲ್ಲಿ ಹೋಗ್ತೀರಾ ಫೈನಲ್ ಹೋಗಿ ಹೋಗಿ ಮೇಡಮ್ ಒಂದು ನಾನೇ ಇಟ್ಟು ಹಾಂ ಸರ್ ಖರ್ಚು ಮಾಡ್ಕೊತಾರೆ ಅವ್ರು ಮತ್ತೆ ಅವರು ಸ್ವಲ್ಪ ಫ್ರೀ ಬಿಡಿ ಸರ್ ಸ್ವಲ್ಪ ಚೂರು ಅಷ್ಟು ತೆಗೋದಾ ಇರ್ಲಿ ಬಿಡಿ ಮೇಡಮ್ ಮೇಡಮ್ ಒಂದು ಟಿವಿ ಇರ್ಬೋದಾ ಫ್ರೇಮಲ್ಲಿ ಅಲ್ಲಿ ಅಲ್ಲಿ ನೀವು ಮಾನಿಟರ್ ಇರ್ಬೋದಾ ಟಿವಿ ಟಿವಿ ನಿಮ್ಗೆಲ್ಲ ಸ್ವಲ್ಪ ಹಣ ಓಕೆನಾ ಎಲ್ಲ ಮಾಡಬೇಕು ಸರ್ ಅವ್ರ ಹೆಸರೇ ಗೊತ್ತಾಗಲಿಲ್ಲ ಪ್ರಿನ್ಸ್ ಸರ್ ಎಲ್ಲ ಮಾಡಬೇಕು ಅಡಿನ ಕಿವಿಯಲ್ಲಿ ಹೇಳೋದೆಲ್ಲ ಮಾಡಬೇಕು ಒಂದು ಮಿನಿಟ್ ಟೇಕ್ ಮಾಡೋಣ ಓಕೆ ಮಾಡಿ ಸಿಗ್ತೀವಿ ಕ್ಯಾಮ್ರಾ ರೋಲಿಂಗ್ ಆಕ್ಷನ್ ಬನ್ನಿ ಗುರುಗಳ ತಗೊಳ್ಳಿ ಖಾರ ಬದಲಾಯಿಸ್ತೀವಿ ಏನು ಸೊಸೆ ಇದ್ದಕ್ಕಿದ್ದಂತೆ ನಾನು
ಇಬ್ಬರು ಇಷ್ಟು ವರ್ಷ ಆಶ್ರಮದಿಂದ ಬೆಳೆದಿದ್ದೀವಿ, ಇಷ್ಟು ವರ್ಷ ಸೇವೆ ಕೂಡ ಸಲ್ಲಿಸಿದ್ದೀವಿ. ಈಗ ನಮ್ಮ ಟೈಮ್ ಬಂದಿದೆ, ಇದು ಮದುವೆ ಆಗಿ ಜೀವನ ಮಾಡೋದು. ಫಿಲಿಮ್ ಇನ್ಸ್ಟಿಟ್ಯೂಟ್ನಲ್ಲಿ ನಿಮ್ಮ ತಾತ ಹಾಕೋತಿರ್ತಾನ ಫ್ರೀಯಾಗಿ ಅಡ್ಮಿಷನ್ ಕೊಡೋಕ್ಕೆ. ನಮ್ಮಂಥ ಸಾಹುಕಾರಾದರೆ ದುಡ್ಡು ಕೊಟ್ಟು ಕಲಿತೀವಿ PV ಫಿಲಿಮ್ ಇನ್ಸ್ಟಿಟ್ಯೂಟ್ನಲ್ಲಿ. ಆ್ಯಕ್ಷನ್. ಫಿಲಿಮ್ ಇನ್ಸ್ಟಿಟ್ಯೂಟ್ನಲ್ಲಿ ನಿಮ್ಮ ತಾತ ಹಾಕೋತಿರ್ತಾನ ಫ್ರೀಯಾಗಿ ಅಡ್ಮಿಷನ್ ಕೊಡೋಕ್ಕೆ. ಸಕ್ಕತ್ ಕಷ್ಟ ಆಯಿತು ಮಗ ಡೈಲಾಗು. ಆದರೆ ಹುಡುಗಿರೆಲ್ಲ ಹೇಳ್ಬಿಟ್ರು, ಹುಡುಗರು ಯಾರು ಕರೆಕ್ಟಾಗಿ ಹೇಳೇ ಇಲ್ಲ ಕಂಡ್ರು. ಅಂಥ ಕಷ್ಟವ ಡೈಲಾಗ ಇಲ್ಲಿ ಹೇಳಿ ನೋಡೋಣ. ನೋಡಿದ್ರ 2 ತಿಂಗಳಿಂದ PV ಫಿಲ್ಮ್ ಇಟ್ಕೊತಿದ್ದೆ, ಆದರೂ ಡೈಲಾಗ್ ಕಷ್ಟ ಆಯ್ತು ಅಂದ್ರೆ ಯಾಕಲಾ? ಸೈಲೆಂಟಾಗಿ ಓದ್ತಿರೋದು. ಏನು ಡೈಲಾಗ್ನ ಬರೀ ಮನ್ಸಲ್ಲೇ ಓದ್ಕೊತಾನೆ, ಅಷ್ಟೊಂದು ಸೀರಿಯಸ್ಸಾ? ನಾನು ಅವಾಗಲೇ ಹೇಳಿಲ್ವಾ, ತರಬೇತಿ ತಗೊಂತಾರೋ ನನಗೆ 1 ವಾರದಿಂದ ಆ ಡೈಲಾಗ್ ಬರ್ತಾ ಇಲ್ಲ ಅಂತಾರಲ್ಲಿ ಈ ನನ್ನ ಮಗ ಹೇಳ್ಬಿಡ್ತಾನ. ಅವಳು ನನ್ನ ಹೆಂಡ್ತಿ, ಬಡಿತೀನಿ ಏನು ಬೇಕಾದ್ರೂ ಮಾಡ್ತೀನಿ, ಅದನ್ನ ಕೇಳಕ್ಕೆ ನೀನವಲ್ಲ ಬಂದ್ಬಿಟ್ಟು ಅಮ್ಮನ್ನ ಶಿಫಾರಸ್ ಮಾಡೋಕ್ಕೆ ಅಂತ. ಈಗ ಮಗನ ಡೈಲಾಗ್. ಈಗ ಮಗನ ಡೈಲಾಗ್ ಇದೆಯಲ್ಲ ಅದನ್ನ ಹೇಳೋ ನೋಡೋಣ. ನೋಡೋ ಅಲ್ಲಿ 1 ಪೇಜ್ ಇದೆ ಮಗನ ಡೈಲಾಗು, ಅದನ್ನ ನೋಡಿದ್ದಲ್ಲ ಹೇಳ್ಬಿಡ್ತೀಯಾ? ಇಲ್ಲ, ಅಷ್ಟೊಂದು ಡೈಲಾಗ್ನ ಓದ್ಲಿ, ಆಮೇಲೆ ತಾನೇ ಅವ್ನು ಹೇಳೋಕ್ಕಾಗೋದು. ಇಷ್ಟಪ್ಪ ಬೇಡ, ಸ್ವಲ್ಪ ಸಮಾಧಾನವಾಗಿರೋದು ನೋಡೇ ಬೇಡ. ಆಮೇಲೆ ಒಂದಪ್ಪ ನಾನು ಟ್ರೈ ಮಾಡೇ ಬಿಡ್ತೀನಿ ಡೈಲಾಗ್ ಹೇಳೋಕ್ಕೆ. ಮಗ ನಾನು ಡೈಲಾಗ್ ಓದ್ಕೊಳ್ಳೋ ಬೇಡವಾ? ನೀರಿಗೆ ಇಳ್ದಾದ್ಮೇಲೆ ಚಳಿ ಆದ್ರೇನೋ ಮಳೆ ಆದ್ರೇನೋ ಪೇಪರ್ ಕೈಯಲ್ಲಿ ತಗೊಂಡ್ಬಿಟ್ಟಿದ್ಯಾ, ಡೈಲಾಗ್ ಹೇಳಪ್ಪ ನೋಡೋಣ. ಹೇಳ್ತೀನಿ, ನೋಡ್ತೀರಾ? ಮನ್ಸಲ್ಲಿ ಹೋಗ್ಕೊಳ್ರಿ, ಆಮೇಲೆ ಅದು ಕೂದು ಆಡೋದು. ಮತ್ತು ಒಳ್ಳೆ ಮತ್ತೆ ಕೂತು ಸರಿನಾ? ಆಕ್ಷನ್. ಡೈಲಾಗ್ ಹೇಳಕ್ಕೆ. ಮಗ ನಾನು ಡೈಲಾಗ್ ಓದ್ಕೊಳ್ಳೋ ಬೇಡವಾ? ನೀರಿಗೆ ಇಳ್ದಾದ್ಮೇಲೆ ಗೊತ್ತಿರ್ತಿದ್ದೀರಲ್ಲ ಇವನು ಅಂತಿದ್ದಲ್ಲ ಅಂದ್ಬಿಟ್ಟು ನಿಮ್ ಕುತ್ಕೊಂಡು ನಿಮ್ ಸೀನ್ ಆಮೇಲೆ ನಾರ್ಮಲ್ ಆಗಿ ಹೇಳಿ ಸೆಂಟೆನ್ಸ್ ಏನಂದ್ರೆ ಅರ್ಥ ಮಾಡ್ಕೊಳ್ಳಿ. ಫಸ್ಟ್ ಅರ್ಥ ಆಗಿಲ್ಲ ಅದನ್ನ ಕೇಳಿ. ನೋಡಿ ಎಲ್ಲ ಬೇಡ ಅನ್ಕೊಂಡ್ರಿ, ನೀವೆಲ್ಲೂ ಕಾಮನ್ ನಿಮ್ಗೆ ಚೆನ್ನಾಗಿ 4 ಕತೆ ಮಾಡಿ ನೀವು ಉಲ್ಟಾ ಹೊಡ್ತೀರಿ. ನಮಗೆ ಅದು ಬರವಾಗ್ತಿರೋದು ನಮಗೆ. ಇನ್ನು 2 ಸೀನ್ ಆಗಿದೆ, 2 ಶಾರ್ಟ್ ಆಗಿಲ್ಲ. ಅಲ್ಲ ಈಗ ಹಿಂದೆ ಹೋಗಿ, ಅಲ್ಲಿ ಇದ್ದಿದ್ದು ಎಲ್ಲಿದೆ ಅಲ್ಲೇ ಹೋಗಿ ಏನು ಬೇಕು ಬರಕ್ಕೆ ಹೇಳಿ, ಬರಕ್ಕೆ ರಿಯಾಕ್ಟ್ ಮಾಡ್ಕೊಂಡ್ಬಿಡಿ. ರೆಡಿ ರೆಡಿ ಸೌಂಡ್ ರೋಲಿಂಗ್. ಅವಳು ನನ್ನ ಹೆಂಡ್ತಿ ಕಣೋ, ನಾನು ಅವಳನ್ನ ಹೊಡಿತೀನಿ ಬಡಿತೀನಿ ಏನಾದರೂ ಮಾಡ್ತೀನಿ. ನೀನ್ಯಾರೋ ಕೇಳೋಕ್ಕೆ ಬಂದ್ಬಿಟ್ಟ ಇಲ್ಲಿ ಅವ್ರ ಅಮ್ಮನ್ನ ಶಿಫಾರಸ್ ಮಾಡ್ಕೊಂಡು ಹೋಗ ಇಲ್ಲಿಂದ. ಆಕ್ಷನ್. ಪ್ಲೀಸಪ್ಪ, ಅಮ್ಮನಿಗೆ ಬೇಕಾದ್ರೆ ಡಾಕ್ಟರ್ ಟ್ರೀಟ್ಮೆಂಟ್ ಅಲ್ಲ, ನಿಮ್ಮೆರಡು ಪ್ರೀತಿಯ ಮಾತುಗಳು. ಪ್ಲೀಸಪ್ಪ ಮಾತಾಡಿ ಅಪ್ಪ ಅಮ್ಮನ ಜೊತೆ. ಸೋಮ ಯಾಕೋ ಇಷ್ಟೊಂದು ಸೀರಿಯಸ್ ಆಗ್ಬಿಟ್ಟೆ? ಅದರಲ್ಲೂ ಡೈಲಾಗ್ ಪರ್ಫೆಕ್ಟಾಗಿ ಹೇಳ್ತಾ ಇದೆಯಲ್ಲೋ. ಒಳ್ಳೆ ಮೂವಿ ಅಂತ ಸರಿ ಮಚ್ಚ. ನಮ್ಮ PV ಫಿಲ್ಮ್ ಇನ್ಸ್ಟಿಟ್ಯೂಟ್ನಲ್ಲಿ ಮ್ಯಾನೇಜಿಂಗ್ ಡೈರೆಕ್ಟರು ಗುರುಪ್ರಸಾದ್ ಸರ್ ಅಂತ ಇರ್ತಾರೆ. ನಾನು ನಿಮಗೆ ಡೈರೆಕ್ಟ್ ಆಪರ್ಚುನಿಟಿ ಕೊಡಿಸ್ತೀನಿ. ಮತ್ತು ಇನ್ನೊಂದೇನು ಗೊತ್ತಾ, ನಮ್ಮ PV ಫಿಲ್ಮ್ ಇನ್ಸ್ಟಿಟ್ಯೂಟಲ್ಲಿ ಆಡಿಯೇಷನ್ಗೆ ಸಿನಿಮಾ ಡೈರೆಕ್ಟ್ರು ಬರ್ತಾರೆ. ಆ ಡೈರೆಕ್ಟರ್ ಎಷ್ಟು ನಾಗರಾಜ್ ಸರ್ ಅಂತ. ಅವ್ರೇನಾದರೂ ನೀನು ಹೋಗ್ತಿ ಅವರೇ ಆಡಿಷನ್ ಮಾಡೋದು. ಅದೇ ನಮ್ಮ ಡೈರೆಕ್ಟರ್ ನಾಗರಾಜ್ ಸರ್ ಬರ್ತಾರೆ, ಅವರೇ ಆಡಿಷನ್ ಮಾಡೋದು. ಆಡಿಷನಲ್ಲಿ ನಾವು ಗೆದ್ದ ಅಂದರೆ, ನೀನೇನಾದ್ರು ಆಡಿಷನಲ್ಲಿ ಗೆದ್ದೆ ಅಂದರೆ ಅವರೇ ನಮ್ಗೆ ಚಾನ್ಸ್ ಅವರೇ ನಮ್ಗೆ ಚಾನ್ಸ್ ಬರ್ತಿರೋದನ್ನ ಟಚಪ್ ಕೊಡಿ, ಆಮೇಲೆ ಗ್ಲಿಜರಿಂಗ್ ಕೊಡಿ. ಟಚಪ್ ಯಾಕೆ ಟಚಪ್ ಅಲ್ಲ ಆಮೇಲೆ ಇದು ಅದೇ ಮೇನ್. ಇದೇನಪ್ಪ ಇದು ಗಾಡಿ? ಹಳೆ ಪಾತ್ರೆ, ಹಳೆ ಕಬ್ಬಣ. ವೆಯ್ಟ್ ಮಾಡಬೇಕಾ ಸರ್? ಇಲ್ಲೇ ಬಂದ್ಬಿಡ್ತಲ್ಲ.
ಒಂದು ಮಾಡ್ತೀನಿ ಮೇಡಮ್ ಮೇಡಮ್ ಓಕೆ ಅಲ್ವಾ? ಅಷ್ಟೇ ಹೋದ್ಮೇಲೆ ಅಟ್ಲೀಸ್ಟ್ ಯಾಕೆ ಓದ್ತೀವಿ ಕರೆಕ್ಟ್ ಆಗಿರ್ತದೆ ನೋಡಿದ್ರೆ ಮಿಸ್ಟೇಕ್ ಈಗ ಗುಂಡ ಮಾನಿಟರ್ ಟೇಕ್ ಮಾಡಿದ್ದು ನೀನು ಟೈಮಲ್ಲೇ ಬನ್ನಿ ಬನ್ನಿ ಪೈಸಲ್ ನಿಂತ್ಕೊಳ್ಳಿ ಪೈಸಲ್ ಈಗ ಹೆಂಗೋಗಿರೋ ಅಲ್ಲ ಅವ್ರು ಕೆಲಸ ಹೇಳಿದ್ರು ನಿಮ್ಗಲ್ಲ. ಅದ್ರಲ್ಲಿ ನೀರ ಬಾಟ್ಲಿ ಹಾಕಿ ಮಾಡ್ಕೊಂಡ್ರೆ ಏನ್ ಮಾಡ್ತಾ ಇಲ್ಲ ಅಷ್ಟೊತ್ತಿಂದ ಅಲ್ಲಿ ಸರ್ ಒಬ್ರು ಇಲ್ಲಿ ಅವ್ರು ಬಿಡಲೇ ನಿಮ್ ನೆಕ್ಸ್ಟ್ ಚಿಕ್ಕ ತೊಳಿದೆ ಅವ್ರು ಅಭ್ಯಾಸ ಆಗುತ್ತೆ. ಇವ್ರಿಗೆ ಹೇಳಿ ಕಳ್ಸಿದ್ನಲ್ಲ ಬಡಿ ಮಕ್ಕದ ಮೇಲೆ ಹೇಳ ಬಾ ಮಧ್ಯಾಹ್ನ ಕೂಟಕ್ಕೆ ಏನಾರ ನೀನು ಮಾಡ್ತೀನಿ ನಿನಗೇನೇನು ಏನ್ ಮಾಡ್ತಿದ್ದೆ ನೀನು ನಂಗೆ ಹೇಳ್ಬೇಕು ತಾನೆ ನಮ್ಗಾದ್ರೆ ಹೇಳ್ದ ನೀನು ಹೊಡಿದಿ ಬಿಡಿ ಬರ್ಲಿ ಒಂಚೂರು ಕಾಣಿಸಿ ನೋಡಿ ಇಷ್ಟಿದೆ ನೀ ಎಂತ ಎಲ್ಲಿ ಆಗ್ತದೆ ಸರ್ ಅವ್ರು ಹೇಳುತ್ತೆ ರೆಡಿ ರೆಡಿ ಏನ್ ಹೇಳ್ತೀವಿ ಡಲ್ಲಿಗಳು ಅವಳ ಮುಖದಲ್ಲಿ ಇದುವರೆಗೆ ನಾನು ನಗು ನೋಡಿಲ್ಲಪ್ಪ. ನಾನು ಇದುವರೆಗೆ ಅಮ್ಮನ ಮಕ್ಕದಲ್ಲಿ ನಗುನೇ ನೋಡಿಲ್ಲಪ್ಪ. ಅಮ್ಮನ್ ಬೇಕಾದ್ರೆ ಡಾಕ್ಟರ್ ಟ್ರೀಟ್ಮೆಂಟ್ ಅಲ್ಲಪ್ಪ, ನಿಮ್ಮೆರಡು ಪ್ರೀತಿಯ ಮಾತುಗಳು. ಪ್ಲೀಸ್ ಅಪ್ಪ, ಅಮ್ಮನ್ನ ಪ್ರೀತಿಯಿಂದ ಮಾತಾಡ್ಸಿ ಅಪ್ಪ. ಓಕೆ ಸರ್, ಓಕೆ ಮಾಡಿ ಬಿಡಿಸಿದ್ರಪ್ಪ. ನಮ್ಮನ್ನು ಹಿಡೀರಿ, ನಾನು ನಿಮ್ಮನ್ನು ಹಿಡಿಸ್ತೀನಿ.
ಮೇಡಮ್ ಮೇಡಮ್ ಕೊಡ್ರಿ 200. ಕೊಡೋರಿ ನಾವು ಇದೆಯಾ ನೋಡಿದ್ವಿ ಟೆಸ್ಟು. ಓಕೆ ಇದೆಯಲ್ಲ ಅದು ಬರಲ್ಲ ಕೆಲವೊಂದು ಕಡೆ. ರಾಮ ರಾಮ ರಘುರಾಮ ಬಸ್ ಮಾರ್ನಿಂಗ್ ಡೋಸ್ ಮಾರ್ನಿಂಗ್ ಕೊಡಿ ಡೋಸು ಅಂದರೆ ಸಂಜೆ ಕೊಡ್ತಿರಲ್ರಿ. ಹೇಳಿ ಸರ್, ಹೇಳಿ ಮೇಡಮ್. ಏನಕ್ಕೆ ಇಲ್ಲಿ ಬಾ, ಅಲ್ಲಿ ಮೇಕಪ್ ಮ್ಯಾನ್ ಹತ್ರ ಕಟ್ ಮಾಡ್ತಾರೆ, ನೀವು ತೊಗೊಂಡು ಕಟ್ ಮಾಡ್ಕೊಡ್ತೀವಿ. ಅಲ್ಲಿ ಮುಂದ್ಗಡೆ ಒಂದು ಫುಲ್ಲು ಏನು ಕೊಡೋಗು, ಅವ್ರಿಗೇನು ಗೊತ್ತಾಗುತ್ತೆ? ಹೇಳಿ ಹೇಳಿ ಹೇಳಿ. ಸಾಕು. ಓಕೆ ಸರ್ ನಿಮಗೆ ಕೇಳ್ತಾರೆ, ಓಕೆನಾ? ತೆಗೆದು ಇಟ್ಬಿಡ್ತೀರಲ್ಲ ಶಾರ್ಟಲ್ಲಿ ಈಗ ಇಡೋದಾ? ತಿನ್ಕೊಳ್ಳೋದು ಎರಡು ಪಿಂಡಿದಾವ. ಇದು ನೀವು ಡ್ರಾಮಾ ಮಾಡೋದಾ? ಹೆಂಗೆ ಡ್ರಾಮಾ ಮಾಡಿ ಬಂದು ಮೇಕಪ್ ಸೊ ಮೇಕಪ್ ಅಷ್ಟು ತಿಟ್ಟು ಅವಾಗ ಒಂದು ಹುಡುಗಿ ಬರ್ತದೆ, ಅವಾಗ ಸ್ವಲ್ಪ ರಾಮನ್ ಡೈಲಾಗ್ ಇರ್ತದೆ ಅವ್ರ ಜೊತೆ ಕಾಮಿಡಿಯಾಗಿ. ಸೂಪರ್, ಕರೆಕ್ಟ್ ಫುಲ್ ಕಂಪ್ಲೀಟ್ ಕರೆಕ್ಟ್ ಆಗಿದೆ. ಹಿಂಗೆ ಹಂಗೆ ಎತ್ಕೊಂಡು ಗುಲಾಬಿ ಓಡಾಡ್ಬೇಡಿ ಸರ್, ಲೈಟ್ ಕಟ್ ಆಗುತ್ತೆ ಸರ್. ಈ ಕಡೆ ಕೂತ್ಕೊಳ್ಳಿ ಸರ್, ಲೈಟ್ ಕಟ್ ಕೂತ್ಕೊಂಡ್ಬಿಡಿ. ರೆಡಿನಾ? ಲೈಟ್ ಮಾಡಿ ಬಂದರೆ ಲೈಟ್ ಕಟ್ ಆಗುತ್ತೆ. ಕಮ್ಮಿ ಮಾಡಿ ಫುಲ್ ಮಾಡಿ ಕಮ್ಮಿ ಮಾಡಿ. ಎಷ್ಟು ಕಮ್ಮಿ ಆಗುತ್ತೆ ರೆಡಿನಾ? ರೆಡಿ, ಕ್ಯಾಮ್ರಾ ಹೊರಗೆ ಬನ್ನಿ. ಹೋಗಿ ಮೇಡಮ್. ಬನ್ನಿ, ಈ ಕಡೆ ಬನ್ನಿ, ಇನ್ನೂ ಬನ್ನಿ. ಈ ಕಡೆ ಬನ್ನಿ. ಹಂಗೆ ಸ್ಟ್ರೈಟ್ ನಿಮ್ಮ ಶಾಡೋ ಬರಲ್ಲ. ಗೋಡೆ ಮೇಲೆ ಮುಖ ಕಾಣಬೇಕು ಮಾಡೋದು, ನಿಮ್ಮ ಶಾಡೋ ಕಾಣಕ್ಕೆ ಬರೋದು. ಹಂಗೆ ಬನ್ನಿ, ಮುಂದೆ ಬನ್ನಿ. ಅದು ಬರಲ್ಲ, ಅದು ಅಲ್ಲಿಂದ ಬನ್ನಿ, ಹಿಂದೆ ಹೋಗಿ. ರೆಡಿ? ಒನ್ ಸ್ಟೆಪ್ ಬ್ಯಾಕ್. ಓಕೆ.
ರೆಡಿ ಸೈಲೆನ್ಸ್ ರೆಡಿ ರೆಡಿ ರೋಲಿಂಗ್ ಆಕ್ಷನ್ ಬಂದ್ರೆ ಚೆನ್ನಾಗಿರುತ್ತೆ. ಕಟ್ ಇವಾಗ ಇಲ್ಲಿ ಬಂದ್ಬಿಡಿ ಸರ್. ಓಕೆ ಆರ್ಡರ್ ರೆಡಿ ಸೌಂಡ್ ರೋಲಿಂಗ್ ಕ್ಯಾಮೆರಾ ಕ್ಯಾಮೆರಾ ರೋಲಿಂಗ್ ಆಕ್ಷನ್. ರೀ ದೇವಸ್ಥಾನಕ್ಕೆ ಹೋಗ್ತೀನಿ ಅಂತ ಹೇಳಿದ್ನಲ್ಲ, ದೇವಸ್ಥಾನಕ್ಕೆ ಹೋಗಿದ್ದೆ ರೀ. ನಿಮ್ಮ ಆತ್ಮಕ್ಕೆ ಶಾಂತಿ ಸಿಗಲಿ ಅಂತ ದೇವ್ರ ಹತ್ರ ಬೇಡ್ಕೊಂಡೆ. ಹಾಗೆ ನಮ್ಮ ಮಕ್ಕಳಿಗೆ ಅವ್ರ ಹೆಸರಲ್ಲಿ ಅರ್ಚನೆ ಮಾಡಿಸ್ದೆ ರೀ. ನಿಮ್ದು ಇವತ್ತು ಹುಟ್ಟುಹಬ್ಬ ಅಲ್ವಾ, ಅದಕ್ಕೆ ಅಂಗಡಿಗೆ ಹೋಗಿ ಸ್ವೀಟ್ ತೊಗೊಂಡ್ಬಂದಿದ್ದೀನಿ ರೀ. ನನಗೆ ಗೊತ್ತು ರೀ ನೀವು ನನ್ನ ಯಾಕೆ ಕರೆದ್ರಿ ಅಂತ. ನನ್ನ ಜೊತೆ ಇರ್ತೀನಿ, ನೀನು ಧೈರ್ಯವಾಗಿರುವಂತ ತಾನೆ. ಹಂಗೆ ನೋಡ್ತಾರೆ ಮೇಡಮ್. ಕಟ್ ಇಟ್. ಓಕೆ ಓಕೆ ಅಮ್ಮ ಮತ್ತೆ ಅಪೋಸಿಟ್ ಮಾತಾಡ್ತಿದ್ದೀರೇನೋ ಅಂತೇನು ಹೇಳಿ ಮಾತಾಡ್ತಾ ಇದ್ರು. ಇದು ನೋಡಿ 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 ಚೂರು ಮುಂದೆ ಬನ್ನಿ ಸಾಕು. ಓಕೆ ಹಾಕಿದ್ದು ಹುಷಾರಾಗಿ ಮಾಡಿ. ಏ ಮಾರ್ಕ್ ಮಾಡ್ಬೇಕು ಅವ್ರ ಅಜ್ಜದು, ಆಮೇಲೆ ಪಟ್ಟಂತ ಹೋಗ್ಬಿಟ್ಟು ನೀನು ಇದು ತಗೋ, ಇದ್ಲು ತಗೋ. ರೆಡಿ ಇನ್ನೊಂದು ತಗೋ. ಎಲ್ಲಿ ಮೇಡಮ್ ಅಲ್ಲಿವರೆಗೂ ನೀವು ಆ ಫ್ರೀಜ್ ಅಲ್ಲೇ ಇರಬೇಕು. ರೆಡಿ 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 ಸೌಂಡ್ ಸೌಂಡ್ ಅದೆಲ್ಲ ಇಲ್ಲಿ ಇಲ್ಲಲ್ಲ, ಏನು ತೊಂದರೆ ಇಲ್ಲಲ್ಲ. ಹಾಂ ರೆಡಿ 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 ಸೌಂಡ್ ರೋಲಿಂಗ್ ರೋಲಿಂಗ್ ಆಕ್ಷನ್. ಅಯ್ಯೋ ನಿನ್ನ ಸ್ಕೂಟರ್ ತಗೊಂಡು ರೌಂಡ್ ಹಾಕ್ಸ್ತೀನಿ ಅಂತ ಅಂದ್ಬಿಟ್ಟು ಇನ್ನು ರಾಮನ ಅವತಾರದಲ್ಲೇ ಇದೆಯಾ? ಅಷ್ಟೇ ತಾನೇ. ನೋಡ್ಬೇಡಿ ಸರ್, ಕರೆಕ್ಟ್ ಆಗಿತ್ತು, ನಮ್ಮ ಕಡೆ ಕರೆಕ್ಟ್ ಆಗಿತ್ತು. ಯಾಕೆ ಸರ್ ಪರವಾಗಿಲ್ಲ. ಬಿಗ್ ರೆಡಿ ಮಾಡಿ, ಬಿಗ್ ರೆಡಿ ಮಾಡಿ. ಸೂಪರ್ ಆಗಿತ್ತು. ನಿಜ ಚೆನ್ನಾಗಿತ್ತು. ಇವಾಗ ಇನ್ನೊಂದು ಹೇಳ್ತೀನಿ ಕೇಳಿಸ್ಕೊ. ರೆಡಿ ಮಾಡ್ಬಿಟ್ಟು ಅವ್ರ ಮುಖ ನೋಡಿ, ಆಗೋಯ್ತಾ? ಅಲ್ಲೇ ಇರು. ಅಷ್ಟೇ ಅಷ್ಟೇ ಅಷ್ಟೇ. ತಿರುಗ್ಬಿಟ್ಟು ಅವ್ರ ಮುಖ ನೋಡ್ತಾರೆ.